ವೀಕ್ಷಕರೇ, ಈಗಷ್ಟೇ ಗಮನಿಸಿದ್ರಿ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ಗೆ ಕೋರ್ಟ್ಗೆ ಹಾಜರಾಗಿದ್ದಾರೆ ದರ್ಶನ್ ಮತ್ತು ಎಲ್ಲ ಆರೋಪಿಗಳು. 17 ಜನ ಸುಬ್ಬಾ ಸುಬ್ಬಿ ಸೇರಿದಂತೆ 17 ಜನರು ಕೂಡ ಈಗ ಕೋರ್ಟ್ ಕಟಕಟಿಯಲ್ಲಿದ್ದಾರೆ. ಆಮೇಲೆ ಈ ಹಿಯರಿಂಗ್ ನೋಡೋದಕ್ಕೆ ಕೋರ್ಟ್ ಹಾಲ್ನಲ್ಲಿ ಕಿಕ್ಕಿರಿದು ಸೇರಿದ್ರು ವಕೀಲರೆಲ್ಲರೂ. ಆ ಭಾರೀ ಸಂಖ್ಯೆಯಲ್ಲಿನ ವಕೀಲರನ್ನ ನೋಡಿ ಒಂದು ಕ್ಷಣ ನಗೆ ಬೀರಿದ್ರು ಜಡ್ಜು. ನಗೆ ಬೀರಿ ಇಷ್ಟೊಂದು ಜನ ಜಮಾಯಿಸಿದ್ರೆ ಚಾರ್ಜ್ ಫ್ರೇಮ್ ಮಾಡೋದಾದ್ರೂ ಹೆಂಗೆ? ವಕೀಲರನ್ನ ಕೋರ್ಟ್ ಹಾಲ್ನಿಂದ ಹೊರಗೆ ಕಳಿಸ್ಕೊಡೋದಕ್ಕೆ ಜಡ್ಜ್ ಸೂಚನೆಯನ್ನು ಕೊಟ್ಟಿದ್ದಾರೆ. 17 ಜನ ಆರೋಪಿಗಳಿದ್ದಾರೆ, ಅವ್ರು ನಿಲ್ಲೋದಕ್ಕೂ ಜಾಗ ಇಲ್ಲ ಅಂತ ಜಡ್ಜ್ ಹೇಳಿದ್ದು. ಸೊ ಹಾಗಾಗಿ ಈ ಕೇಸಿಗೆ ಸಂಬಂಧಪಟ್ಟವರು ಮಾತ್ರ ಕೋರ್ಟ್ ಹಾಲ್ನಲ್ಲಿ ಇರಿ, ಎಲ್ಲರನ್ನೂ ಹೊರಗೆ ಕಳಿಸಿ ಹೀಗಂತ ಜಡ್ಜ್ ಸೂಚನೆ ಕೊಟ್ಟರು. ನೋಡಿ, ಒಂದ್ ಕಡೆ ದರ್ಶನ್ ಅಂದರೆ ಹೈ ಪ್ರೊಫೈಲ್ ಕೇಸ್ ಇದು. ಆ ಹೈ ಪ್ರೊಫೈಲ್ ಕೇಸ್ನಲ್ಲಿ 17 ಜನ ಇದ್ದಾರೆ ಆರೋಪಿಗಳು. ಅದರಲ್ಲಿ ನಟ ದರ್ಶನ್ ಸೇರಿದಂತೆ ಪವಿತ್ರ ಗೌಡರು ಕೂಡ ಇದ್ದಾರೆ. ಹಾಗಾಗಿ ಇಡೀ ರಾಷ್ಟ್ರದಾದ್ಯಂತ ಸಿಕ್ಕಾಪಟ್ಟೆ ಹೈಪ್ ಪಡ್ಕೊಂಡಿರುವಂಥ ಒಂದು ಕ್ರಿಮಿನಲ್ ಕೇಸು ಅಂತಂದರೆ ಇದೇನೆ. ಸೊ ಹಾಗಾಗಿ ಇದನ್ನು ನೋಡಬೇಕು ಅಂಥೇಳಿ ಸಿಕ್ಕಾಪಟ್ಟೆ ಸಂಖ್ಯೆಯಲ್ಲಿ ವಕೀಲರೆಲ್ಲರೂ ಅದೇ ಕೋರ್ಟ್ ಹಾಲ್ನಲ್ಲಿ ಜಮಾಯಿಸಿದರು. ಹಾಗಾಗಿ ಜಡ್ಜ್ ಒಳಗಡೆ ಎಂಟ್ರಿ ಕೊಡ್ತಾ ಇದ್ದಂತೆ ತಮ್ಮ ಸ್ಥಾನಕ್ಕೆ ಬಂದು ಕೂರುವಂತಹ ಸಂದರ್ಭದಲ್ಲಿ ಒಮ್ಮೆ ನಗ್ತಾರೆ. ನಕ್ಕ ಸಂದರ್ಭದಲ್ಲಿ ಏನು ಇಷ್ಟೊಂದು ಜನ ಇದ್ದೀರಿ ಕೋರ್ಟ್ ಹಾಲ್ನಲ್ಲಿ, ಜೊತೆಗೆ ಆರೋಪಿಗಳು 17 ಜನ ಇದ್ದಾರೆ, ಚಾರ್ಜ್ ಫ್ರೇಮ್ ಮಾಡೋದು ಹೆಂಗೆ ಇಷ್ಟೊಂದು ಜನ ಇದ್ದರೆ? ಜೊತೆಗೆ ಆರೋಪಿಗಳು ನಿಂತ್ಕೊಳ್ಳೋಕ್ಕಾದ್ರೂ ಜಾಗ ಬೇಕಲ್ಲ. ಆಮೇಲೆ ಆ 17 ಆರೋಪಿಗಳ ಪರವಾದಂಥ ಲಾಯರ್ಗಳು ಬಿಟ್ಟು ಇನ್ಯಾರು ಕೂಡ ಇರಕೂಡ್ದು, ಹೊರಗೆ ಕಳಿಸಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ ಜಡ್ಜ್. ಇದು ಇವತ್ತು ವಿಚಾರಣೆ ಶುರುವಾಗುವಂಥ ಸಂದರ್ಭದಲ್ಲಾದಂತಹ ಪ್ರಸಂಗ. ಒಂದಷ್ಟು ಡೆವಲಪ್ಮೆಂಟ್ ಆಗ್ತಾ ಇದೆ ಕೋರ್ಟ್ನಲ್ಲಿ. ಈಗ ಸುಮಾರು 3 ಗಂಟೆ ಅಲ್ವಾ ಇವಾಗ? ಮೂಲಗಳ ಪ್ರಕಾರ ಇನ್ನ 1 ಅವರ್ ಮುಂದೂಡಲಾಗಿದೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡೋದರ ಬಗ್ಗೆ ಕೋರ್ಟ್ ಸೂಚನೆ ಕೊಟ್ಟಿದೆ ಅಂತ ಹೇಳಲಾಗ್ತಾ ಇದೆ. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ಗೆ ಕೋರ್ಟ್ ಸೂಚನೆಯನ್ನ ಕೊಡ್ತಾ ಇರೋದು. ಈಗ ಸದ್ಯ ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇರೋದು ಪವಿತ್ರ ಗೌಡ ಮತ್ತು ದರ್ಶನ್ ಅಂದರೆ ಸುಬ್ಬಾ ಸುಬ್ಬಿ ಇಬ್ಬರು ಕೋರ್ಟ್ ಒಳಗಡೆ ಎಂಟ್ರಿ ಕೊಡುವಂಥ ಸಂದರ್ಭ. ಪಶ್ಚಾತ್ತಾಪ ಅಂತೂ ಇಲ್ಲ, ಬಟ್ ದೇವರ ಮೊರೆ ಹೋಗಿರೋದು ಕಾಣುತ್ತೆ. ಹಣೆ ಮೇಲೆ ಕುಂಕುಮ ಇಟ್ಕೊಂಡು ಬಂದಿದ್ದಾರೆ. ನೋಡಿ, ಕೋರ್ಟ್ ಹಾಲ್ ಬಾಗಿಲ ಬಳಿಗೆ ಆರೋಪಿಗಳು ನಿಂತ್ಕೊಂಡಿದ್ದಾರೆ, ನಿಲ್ಲಕ್ಕೆ ಜಾಗ ಇರಲಿಲ್ಲ ಅಂತ ಈಗಷ್ಟೇ ಹೇಳಿದ್ನಲ್ಲ ಅದು. ಹಾಲ್ನಲ್ಲಿ ವಕೀಲರು ಕಿಕ್ಕಿರಿದು ತುಂಬಿದ್ರಿಂದ ಆರೋಪಿಗಳಿಗೆ ಅಲ್ಲಿ ನಿಲ್ಲೋದಕ್ಕೂ ಜಾಗ ಇಲ್ಲ. ನೋಡಿ, ಮತ್ತೊಂದು ಕಡೆ 4 ಗಂಟೆಗೆ ವಿಚಾರಣೆಯನ್ನ ಮುಂದೂಡೋದಕ್ಕೆ ಕೋರ್ಟ್ ನಿರ್ಧಾರವನ್ನ ಮಾಡಿದೆ. ನಾನು ಹೇಳಿದ್ನಲ್ಲ ಹಾಗೆ ಇನ್ ಕ್ಯಾಮ್ರಾ ಮೂಲಕ ವಿಚಾರಣೆ ನಡೆಸೋದಕ್ಕೆ ಜಡ್ಜ್ ಚಿಂತನೆಯನ್ನ ನಡೆಸಿದ್ದಾರೆ. ಕೋರ್ಟ್ ಹಾಲ್ ಬಾಗಿಲ ಬಳಿಗೆ ಆರೋಪಿಗಳು ನಿಂತ್ಕೊಂಡಿದ್ದಾರೆ, ಒಂದ್ ಕಡೆ ಜಾಗ ಇರಲಿಲ್ಲ, ಎಲ್ಲರನ್ನೂ ಹೊರಗೆ ಕಳಿಸೋದಕ್ಕೆ ಸೂಚನೆಯನ್ನು ಕೊಟ್ಟರು. ಜೊತೆಗೆ ಈ ವಿಚಾರಣೆಯನ್ನು ಶುರು ಮಾಡೋದಕ್ಕೂ ಮುಂಚೆ ಎಲ್ಲ ಸರಿಯಾಗಿದೆಯಾ ಅಂತ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ಗೆ ಜಡ್ಜ್ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಬೇಕಾಗಿರೋ ಪ್ರಿಪ್ರೇಷನ್ ಮಾಡ್ಕೊಳ್ಬೇಕಲ್ಲ, ಇನ್ ಕ್ಯಾಮ್ರಾ ಮೂಲಕ ವಿಚಾರಣೆ ಮಾಡಬೇಕು ಅಂತಂದರೆ. ಸೊ ಹಾಗಾಗಿ ಅದಕ್ಕೆ ಸ್ವಲ್ಪ ಸಮಯ ಬೇಕು ಅಂತ ಹೇಳಿ 4 ಗಂಟೆಗೆ ವಿಚಾರಣೆಯನ್ನು ಮುಂದೂಡಲಾಗಿದೆ. ಸೊ 4 ಗಂಟೆ ತನಕ ಸ್ವಲ್ಪ ಕಾಯಬೇಕು, ಅಂದರೆ ಇನ್ನೂ 1 ಅವರ್ ಕಾಯಬೇಕು. ಇನ್ಕೇಸ್ ಆದಷ್ಟು ಬೇಗ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ಗೆ ಎಲ್ಲ ರೀತಿಯ ತಯಾರಿಗಳು ಫಿನಿಶ್ ಆಯಿತು ಅಂತಂದರೆ ಅಷ್ಟರೊಳಗಡೆ ಓಕೆ, ಒಂದು 10-15 ನಿಮಿಷ ಹೆಚ್ಚು ಕಡಿಮೆ ಆಗುತ್ತೆ. ನೋಡಿ, ಕೋರ್ಟು ಅಥವಾ ಜಡ್ಜು ಸೂಚನೆ ಕೊಟ್ಟರಲ್ಲ, ಆ ಸೂಚನೆ ಕೊಟ್ಟಂಥ ಸಂದರ್ಭದಲ್ಲೂ ಕೂಡ ಯಾರೂ ಹೊರಗೆ ಹೋಗಲಿಲ್ಲ. ಅವನ್ನ ಹೊರಗೆ ಕಳಿಸುವಂಥ ಕೆಲಸಗಳು ಆಗಬೇಕು. ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆದರೆ ಮುಚ್ಚಿದ ಕೊಠಡಿ ಇರುತ್ತೆ. ಸೊ ಹಾಗಾಗಿ ಕ್ಲೋಸ್ ಡೋರಲ್ಲಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಮಾಡೋಣ, ಎಲ್ಲರನ್ನೂ ಆಚೆ ಕಳಿಸಿ ಅನ್ನುವಂಥ ಸೂಚನೆ. ಅದಕ್ಕೆ ಸ್ವಲ್ಪ ಸಮಯಾವಕಾಶ ಬೇಕು ಅಂತ ಹೇಳಿ 4 ಗಂಟೆಗೆ ಮುಂದೂಡಲಾಗಿದೆ. 17 ಜನ ಆರೋಪಿಗಳು ಕೂಡ ಹಾಜರಾಗಿದ್ದಾರೆ, ಇನ್ಕ್ಲೂಡಿಂಗ್ ಈಗಷ್ಟೇ ಬೇಲ್ ಪಡ್ಕೊಂಡಿದ್ದಂತಹ ಪ್ರದೋಷ್. ತಮ್ಮ ತಂದೆಯ ಮರಣದ ನಂತರ ಅವರು ಕೋರ್ಟ್ ಪರ್ಮಿಷನ್ ಮೇಲೆ ಬೇಲ್ ಪಡ್ಕೊಂಡು ಷರತ್ತುಬದ್ಧ ಜಾಮೀನು ಮೇಲೆ ಹೊರಗಡೆ ಇದ್ದರು. ಇವತ್ತು ತಿಥಿ ಕಾರ್ಯ ಕೂಡ ಇತ್ತು. ಹಾಗಿದ್ರೂ ಕೂಡ ಇವತ್ತು ವಿಚಾರಣೆಗೆ ಹಾಜರಾಗಿದ್ದಾರೆ. ಕಾರಣ ಮಸ್ಟ್ ಆ್ಯಂಡ್ ಶುಡ್ ಇವತ್ತು ಹಾಜರಾಗಲೇಬೇಕಾಗಿತ್ತು, ಇಲ್ಲಾಂತಂದರೆ ಅರೆಸ್ಟ್ ಆಗುವಂಥ ಮತ್ತೆ ವಾಪಸ್ ಅರೆಸ್ಟ್ ಆಗಬೇಕಾಗತ್ತೆ. ಉಳ್ಕೊಂಡಿರೋ ಅಟ್ಲೀಸ್ಟ್ ಇನ್ನುಳಿದ ಕಾರ್ಯಗಳಿಗಾದರೂ ಅವ್ರು ಇರಬೇಕಾಗತ್ತೆ, ಅವರ ತಂದೆ ಕಾರ್ಯಕ್ಕಾದರೂ ಇರಬೇಕಾಗತ್ತೆ. ಅವ್ರು ಹಾಜರಾಗಲಿಲ್ಲ ಅಂದರೆ ಅದು ಕೂಡ ಕ್ಯಾನ್ಸಲ್ ಆಗಿರುತ್ತೆ ಅಂಥೇಳಿ ಇವತ್ತು
ಸೀರಿಯಸ್ ಆಗಿ ಎಲ್ಲ ಆರೋಪಿಗಳು ಬೇಲ್ ಮೇಲೆ ಹೊರಗಡೆ ಇರುವಂತಹ ಒಂದಷ್ಟು ಜನ ಆರೋಪಿಗಳು ಕೂಡ ಕೋರ್ಟ್ಗೆ ಹಾಜರಾಗಿದ್ದಾರೆ. ಸುಬ್ಬಾ ಸುಬ್ಬಿ ಜೊತೆಗೆ ಇನ್ನುಳಿದ 5 ಸುಬ್ಬಾ ಸುಬ್ಬಿ ಉಳಿದ 5 ಜನ ಆರೋಪಿಗಳು ಪೊಲೀಸರ ಬಿಗಿ ಭದ್ರತೆಗಲ್ಲೇ ಪರಪ್ಪನ ಅಗ್ರಹಾರ ಜೈಲಿನಿಂದ ನೇರವಾಗಿ 64ನೇ CCH ಕೋರ್ಟ್ಗೆ ಬಂದಿಳಿದ್ರು. ಅಪಾರ ಸಂಖ್ಯೆಯಲ್ಲಿ ಜನ ದಟ್ಟಣೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲೇ ಪೊಲೀಸರು ಬಿಗಿ ಭದ್ರತೆಯನ್ನು ಕೈಗೊಂಡಿದ್ರು. ಕೋರ್ಟ್ ಆವರಣದಲ್ಲಿ ಯಾವುದೇ ಪ್ರೈವೇಟ್ ವೆಹಿಕಲ್ಸ್ ನಾಟ್ ಅಲೌಡ್. ಈಗ ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ನವೆಂಬರ್ 10ನೇ ತಾರೀಕು. ಓಕೆ, ಮುಂದಿನ ವಾರ ಸೋಮವಾರಕ್ಕೆ ವಿಚಾರಣೆಯನ್ನ ಮುಂದೂಡಿದೆ ಕೋರ್ಟ್ ಅನ್ನುವಂಥ ವಿಚಾರ ಗೊತ್ತಾಗ್ತಾ ಇದೆ. ಈಗ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಾರ್ಜ್ ಫ್ರೇಮ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಕೋರ್ಟ್ ಮುಂದೂಡಿದೆ. ಏನಾಯ್ತು ಅನ್ನೋದನ್ನ ತಿಳ್ಕೊಳ್ಳಬೇಕಾಗತ್ತೆ. ಯಾಕಂದ್ರೆ ಈಗಷ್ಟೇ 4 ಗಂಟೆಗೆ ಅನ್ನುವಂಥ ವಿಚಾರ ಗೊತ್ತಾಗಿತ್ತು. ಈಗ ಸದ್ಯಕ್ಕೆ ಸಿಗ್ತಾ ಇರುವಂಥ ಮಾಹಿತಿ ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿದೆ ಅಂತ. ಈಗಷ್ಟೇ ಕೆಲ ಸಮಯ ಮುಂದೂಡಿ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ಗೆ ಕೋರ್ಟ್ ಚಿಂತನೆಯನ್ನ ಕೂಡ ನಡೆಸಿದ್ದನ್ನ ನೀವು ನೋಡಿದ್ರಿ. ಒಂದಷ್ಟು ವಿಚಾರಗಳ ಬಗ್ಗೆ ಪರಿಶೀಲನೆ ಮಾಡುವಂಥ ಸಂದರ್ಭದಲ್ಲೂ ಕೂಡ ಈಗ ವಿಚಾರ ಗೊತ್ತಾಗ್ತಾ ಇರೋದು ನೆಕ್ಸ್ಟ್ ವೀಕ್ ಸೋಮವಾರ 10ನೇ ತಾರೀಕು ಮುಂದೂಡಲಾಗಿದೆ. ಕೋರ್ಟ್ ಹಾಲ್ನಲ್ಲಿ ವಕೀಲರು ಕಿಕ್ಕಿರಿದು ಸೇರಿದ್ರು. ಅವರನ್ನ ಹೊರಗಡೆ ಕಳಿಸುವಂಥ ಕೆಲಸಗಳಾಗಬೇಕಾಗಿತ್ತು. ಕೋರ್ಟ್ ಸೂಚನೆ ಕೊಟ್ಟರು ಕೂಡ, ಜಡ್ಜ್ ಸೂಚನೆ ಕೊಟ್ಟರು ಕೂಡ ಯಾರೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಅಷ್ಟು ಸಂಖ್ಯೆಯಲ್ಲಿ ಜನದಟ್ಟಣೆ ಅನ್ನೋಕ್ಕಿಂತ ವಕೀಲರೇ ಹಾಜರಾಗಿದ್ದು. ಅಲ್ಲಿ ಅಪಾರ ಸಂಖ್ಯೆಯಲ್ಲಿ ಕೋರ್ಟ್ ಹಾಲ್ನಲ್ಲಿ ಹಾಜರಾಗಿದ್ದು ಜನ ಅಲ್ಲ ಅಥವಾ ಸಾರ್ವಜನಿಕರಲ್ಲ, ವಕೀಲರ ಒಂದು ದಂಡೆ ಇತ್ತು. ಹೆಂಗೆ ಅಂತಂದ್ರೆ ಈ ಕೇಸಿನ 17 ಆರೋಪಿಗಳಿದ್ದಾರಲ್ಲ, ಅವರು ಒಳಗಡೆ ಬರೋದಕ್ಕೂ ಆಗ್ತಾ ಇರಲಿಲ್ಲ. ಅಷ್ಟು ಕಂಜೆಸ್ಟೆಡ್ ಆಗೋಗಿತ್ತು ಜಾಗ. ಹಾಗಾಗಿ ಏನು ಇಷ್ಟೊಂದು ಜನ ಲಾಯರ್ಸ್ಗಳಿದ್ದೀರಾ ಇಲ್ಲಿ, ಹೊರಗಡೆ ಹೋಗಿ ಅನ್ನುವಂಥ ಸೂಚನೆಯನ್ನ ಕೊಟ್ಟರೂ ಕೂಡ ಅಲುಗಾಡಕ್ಕಾಗ್ತಾ ಇಲ್ಲ. ಅಲ್ಲಿ ಅಷ್ಟು ಜನ ಸೇರ್ಕೊಂಡ್ಬಿಟ್ಟಿದ್ದಾರೆ. ನೋಡಿ, ಈಗ ಸಿಗ್ತಾ ಇರುವಂಥ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಯಾರೂ ಹೊರಗಡೆ ಹೋಗ್ತಾ ಇರಲಿಲ್ಲ. ಹಾಗಾಗಿ ನೋಡಿ, ಬೇಗ ಹೋಗಿ, ಇಲ್ಲ ಅಂತಂದ್ರೆ ನಾನು ನೆಕ್ಸ್ಟ್ ವೀಕ್ಗೆ ವಿಚಾರಣೆಯನ್ನ ಮುಂದೂಡಬೇಕಾಗತ್ತೆ ಅಂತ ಹೇಳಿದ್ದಾರೆ. ಅವರು ಬೇಗ ಹೊರಗಡೆ ಹೋದ್ರೆ ಇವತ್ತು ವಿಚಾರಣೆ ಕಂಟಿನ್ಯೂ ಆಗುತ್ತೆ, ಹೋಗ್ಲಿಲ್ಲ ಅಂತಂದ್ರೆ ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಮಾಡಿಬಿಡ್ತಾರಂತೆ. ಈಗ ಸ್ವತಃ ಜಡ್ಜ್ ಹೇಳಿರೋದಿದು. ನವೆಂಬರ್ 10ರಂದು ಚಾರ್ಜ್ ಫ್ರೇಮ್ ಮಾಡುವ ಕುರಿತು ಜಡ್ಜ್ ಮಾತನಾಡ್ತಾ ಇದ್ದಾರೆ ಈಗ ಈ ಕ್ಷಣದಲ್ಲಿ. ಯಾಕಂದ್ರೆ ಅಷ್ಟು ಸಂಖ್ಯೆಯಲ್ಲಿ ಜನರ ಮುಂದೆ ಒಂದು ಚಾರ್ಜ್ ಫ್ರೇಮ್ ಮಾಡೋದಾದ್ರೂ ಹೆಂಗೆ ಅಂತ ಜಡ್ಜ್ ಮೊದಲ ಪ್ರಶ್ನೆಯನ್ನ ಕೇಳೋದು. ಎಲ್ಲರನ್ನೂ ಹೊರಗೆ ಕಳಿಸಿ ಅನ್ನುವಂತಹದ್ದು, ಜೊತೆಗೆ ಎಲ್ಲರೂ ಹೊರಗೋಗಿ ಅನ್ನುವಂಥ ವಿಚಾರವನ್ನ ಜಡ್ಜ್ ಅವರೇ ಹೇಳ್ತಾರೆ. ಆದರೂ ಕೂಡ ಒಬ್ಬರು ಆ ಕಡೆ ಈ ಕಡೆ ಅಲ್ಲಾಡ್ತಾ ಇಲ್ಲ, ಆರೋಪಿಗಳು ಒಳಗಡೆ ಬರೋದಕ್ಕೆ ಜಾಗ ಸಾಕಾಗ್ತಾ ಇಲ್ಲ. ಈಗ ಸಿಗ್ತಾ ಇರುವಂಥ ಕನ್ಫರ್ಮೇಶನ್ ನವೆಂಬರ್ 10ಕ್ಕೆ ಮುಂದೂಡಿದೆ. ನೆಕ್ಸ್ಟ್ ವೀಕ್ ಸೋಮವಾರ ಈ ವಿಚಾರಣೆಯನ್ನ ಮುಂದೂಡಿದ್ದಾರೆ ಜಡ್ಜ್. 64ನೇ CCH ಕೋರ್ಟ್ ಈ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿದೆ. ಸೊ ಅಲ್ಲಿಗೆ ಈ ಚಾರ್ಜ್ ಫ್ರೇಮ್ ನವೆಂಬರ್ 10ಕ್ಕೆ ಅಂದ್ರೆ ಸೋಮವಾರ, ಸೇಮ್ ಟೈಮ್ ಸೇಮ್ ಪ್ಲೇಸ್. 64ನೇ CCH ಕೋರ್ಟ್ನಲ್ಲಿ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಿದ್ದಾರೆ. ಅದಕ್ಕೆ ಕಾರಣನೇ ಅಪಾರ ಸಂಖ್ಯೆಯಲ್ಲಿ ಸೇರಿದಂತಹ ವಕೀಲರ ದಂಡು ಕೋರ್ಟ್ ಹಾಲ್ನಲ್ಲಿ ಅನ್ನುವಂಥ ಮಾತನ್ನ ಸ್ವತಃ ಜಡ್ಜ್ ಅವರೇ ಮಾತಾಡ್ತಾ ಇದ್ದಿದ್ದು. ನೋಡಿ, ಪ್ರಸಂಗ ಹೇಳ್ಬಿಡ್ತೀನಿ. ಜಡ್ಜು ಕೋರ್ಟ್ ಹಾಲ್ಗೆ ಒಳಗಡೆ ಹೋಗ್ತಾರೆ. ಹೋಗಿ ಕೂತ್ಕೊಳ್ಳುವಂಥ ಸಂದರ್ಭದಲ್ಲಿ ಎದುರುಗಡೆ ನೋಡ್ತಾರೆ, ಅಪಾರ ಸಂಖ್ಯೆಯಲ್ಲಿ ವಕೀಲರ ದಂಡೆ ಇರುತ್ತೆ. ಹಾಗಾಗಿ ಏನು ಇಷ್ಟೊಂದು ಜನ ಅಂತೇಳಿ ಮೊದಲಿಗೆ ನಗ್ತಾರೆ. ಅದಾದ ಮೇಲೆ ಇಷ್ಟೊಂದು ಜನ ಇದ್ದರೆ ಚಾರ್ಜ್ ಫ್ರೇಮ್ ಮಾಡೋದಾದ್ರೂ ಹೇಗೆ, ದಯವಿಟ್ಟು ಈ ಕೇಸಿಗೆ ಸಂಬಂಧಪಟ್ಟದವರಲ್ಲಿ ಯಾರ್ಯಾರು ಈ ಕೇಸಲ್ಲಿ ಸಂಬಂಧಪಟ್ಟಿಲ್ವೋ ಅಥವಾ ಲಾಯರ್ಸ್ಗಳು ಅವ್ರನ್ನ ಬಿಟ್ಟು ಬೇರೆ ಎಲ್ಲರೂ ಹೊರಗಡೆ ಹೋಗಿ ಅಂತ, ಆರೋಪಿಗಳ ಪರ ವಕೀಲರು ಬಿಟ್ಟು ಇನ್ನೆಲ್ಲ ಹೊರಗಡೆ ಹೋಗಿ ಅಂತ ಸೂಚನೆ ಕೊಡ್ತಾರೆ. ಯಾರೂ ಕೂಡ ಹೋಗ್ತಾ ಇರಲ್ಲ. ಆಮೇಲೆ ಇನ್ ಕ್ಯಾಮ್ರಾ ಪ್ರೊಸೀಡಿಂಗ್ಸ್ ಆಗಬೇಕು, ಡೋರ್ನೆಲ್ಲ ಕ್ಲೋಸ್ ಮಾಡಬೇಕಾಗತ್ತೆ, ಎಲ್ಲರೂ ಹೊರಗಡೆ ಹೋಗಿ ಅಂತಂದ್ರೂ ಕೂಡ ಯಾರೂ ಹೊರಗಡೆ ಹೋಗಲಿಲ್ಲ. ಆಗ ಜಡ್ಜ್ ಮತ್ತೊಂದು ಮಾತು ಹೇಳ್ತಾರೆ, ಇನ್ನೊಂದು ಕಡೆಯ ವಾರ್ನಿಂಗ್, ಎಲ್ಲರೂ ಹೊರಗಡೆ ಹೋಗಿ, ಇಲ್ಲ ಅಂತಂದರೆ ನವೆಂಬರ್ 10ಕ್ಕೆ ಮುಂದೂಡಬೇಕಾಗತ್ತೆ ಅನ್ನುವಂಥ ಮಾತಾಡ್ತಾರೆ. ಕಡೆಗೆ ಅದೂ ಕೂಡ ಆಗದ ಕಾರಣ ನವೆಂಬರ್ 10ಕ್ಕೆ ಈ ವಿಚಾರಣೆಯನ್ನ ಮುಂದೂಡಿಕೆ ಮಾಡಲಾಗಿದೆ. ಜಡ್ಜ್ ಪದೇ ಪದೇ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ವಕೀಲರ ಬಳಿ ಮಾಡಿದ್ರೂ ಕೂಡ ಯಾವ ವಕೀಲರು ಕೋರ್ಟ್ ಹಾಲ್ ಬಿಟ್ಟು ಹೊರಗಡೆ ಹೋಗಲಿಲ್ಲ. ಈ ಕಾರಣಕ್ಕೇನೆ ವಿಚಾರಣೆ ಮುಂದೂಡಿದೆ. ಇದು ಸ್ಪಷ್ಟ. ಈಗ
ಪವರ್ ಟಿವಿಯಲ್ಲಿ ಸಿಗ್ತಾ ಇರುವಂತಹ ಎಕ್ಸಾಕ್ಟ್ ಮಾಹಿತಿ, ವಿಚಾರಣೆ ನವೆಂಬರ್ 10ಕ್ಕೆ ಪೋಸ್ಟ್ಪೋನ್ ಆಗಿದೆ. ಕೋರ್ಟ್ ಹಾಲ್ನ ಒಳಗಡೆ ಆರೋಪಿಗಳು ಬರೋದಕ್ಕೆ ಸ್ಥಳದ ಅವಕಾಶವೇ ಇರಲಿಲ್ಲ. ನಿಂತ್ಕೊಳ್ಳೋದು ಬಿಡಿ, ಅಟ್ಲೀಸ್ಟ್ ಕೋರ್ಟ್ ಹಾಲ್ ಒಳಗಡೆ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರಾ ಅಂತ ಹೇಳೋಕ್ಕೂ ಮುಂಚೆ ಜಡ್ಜ್ ಮುಂದೆ ಅವರು ನಿಂತ್ಕೋಬೇಕಲ್ಲ, ಅಲ್ಲಿಗೆ ಹೋಗೋದಕ್ಕೂ ಜಾಗ ಇರಲಿಲ್ಲ. ಒಂದು ರೀತಿಯಾಗಿ ಹೈಡ್ರಾಮಾವೇ ಸೃಷ್ಟಿಯಾಗೋಯ್ತು ಕೋರ್ಟ್ನಲ್ಲಿ. ಅಷ್ಟೊಂದು ಜನ ವಕೀಲರ ಬಳಿ ಎಷ್ಟೇ ಮನವಿ ಮಾಡಿಕೊಂಡ್ರು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಜಮಾಯಿಸಿದ್ರು, ಅವರು ಹೊರಗಡೆ ಹೋಗ್ತಾನೆ ಇರಲಿಲ್ಲ. ಹಾಗಾಗಿನೇ ಈ ವಿಚಾರಣೆಯನ್ನು ಮುಂದೂಡಿರೋದು. ನೋಡಿ, ಇವತ್ತೇನಾದರೂ ಮೊದಲ ಬಾರಿ ಈ ಒಂದು ವಿಚಾರಣೆ ಆಗಿದ್ದಿದ್ರೆ ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತೇಳಿ 17 ಜನಕ್ಕೂ ಕೇಳ್ತಾ ಇದ್ರು. ಯಾರ್ಯಾರು ಒಪ್ಕೊಳ್ತಾರೋ ಅವ್ರಿಗೆ ಶಿಕ್ಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಆಗ್ತಾ ಇತ್ತು. ನಾಟ್ ಗಿಲ್ಟಿ ಅನ್ನೋರಿಗೆ ಸಾಕ್ಷಿಗಳ ವಿಚಾರಣೆ ಆಗ್ತಾ ಇತ್ತು. ಅದರ ವಿಚಾರಣೆಯ ಡೇಟ್ ಮುಂದಿನ ದಿನದಲ್ಲಿ ಮಾಡಲಾಗುತ್ತೆ ಅನ್ನುವಂಥ ಒಂದು ದಿನಾಂಕವನ್ನು ಘೋಷಣೆ ಮಾಡ್ತಾ ಇದ್ರು ಏನೋ. ಬಟ್ ಇವತ್ತು ಆ ಕೆಲಸನೂ ಆಗಲಿಲ್ಲ. ಈ ಕೇಸಿನಲ್ಲಿ ಒಂದು ಚೂರು ಕೂಡ ವಿಚಾರಣೆಯನ್ನ ಮಾಡೋದಕ್ಕೆ ಆಗಲಿಲ್ಲ, ಅವಕಾಶ ಸಿಗಲಿಲ್ಲ. ಅದಕ್ಕೆ ಕಾರಣ ಕೋರ್ಟ್ನ ಹಾಲ್ನಲ್ಲಿ ಜಮಾಯಿಸಿದಂತಹ ವಕೀಲರ ಸಂಖ್ಯೆ. ಎಷ್ಟೇ ಹೇಳಿದ್ರು ಕೂಡ ಆಮೇಲೆ ವಿಚಾರಣೆಯನ್ನ ಪೋಸ್ಟ್ಪೋನ್ ಮಾಡಬೇಕಾಗತ್ತೆ ಅನ್ನುವಂಥ ಮನವಿಯನ್ನ ಜೊತೆಗೆ ಸೂಚನೆಯನ್ನ ಜಡ್ಜ್ ಕೊಟ್ಟರೂ ಕೂಡ ಯಾವೊಬ್ಬ ಲಾಯರ್ಗಳು ಕೂಡ ಒಂದು ಹೆಜ್ಜೆಯನ್ನ ಹಿಂದೆ ಸರಿಲಿಲ್ಲ ಅಥವಾ ಕೋರ್ಟ್ ಹಾಲ್ನಿಂದ ಹೊರಗೆ ಹೋಗಲಿಲ್ಲ. ಆದ ಕಾರಣವನ್ನೇ ಈ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಿರೋದು. 64ನೇ CCH ನ್ಯಾಯಾಲಯದಿಂದ ನವೆಂಬರ್ 10ಕ್ಕೆ ಈ ಕೇಸಿನ ಮುಂದೂಡಿಕೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಚಾರ್ಜ್ ಫ್ರೇಮ್ ಈಗ ಮುಂದೂಡಿಕೆ ಆಗಿದೆ. ಇವತ್ತೇ ಚಾರ್ಜ್ ಫ್ರೇಮ್ ಮಾಡುವಂತೆ ವಕೀಲರಿಂದ ಮನವಿ ಆಗ್ತಾ ಇದೆ. ಆದರೆ ಏನು ಮಾಡೋದು, ವಕೀಲರ ಸಂಖ್ಯೆ ಅಷ್ಟರ ಮಟ್ಟಿಗೆ ಇದೆಯಲ್ಲ, ಬೇರೆ ಬೇರೆ ವಕೀಲರ ಸಂಖ್ಯೆ. ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ ಸ್ವಾಮಿ ಅಂತ ವಕೀಲರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಆದರೆ ಸಾಧ್ಯ ಆಗ್ತಾ ಇಲ್ಲ. ಕೋರ್ಟ್ ಹಾಲ್ನಲ್ಲಿ ಅಷ್ಟೊಂದು ಜಮಾವಣೆ ಆಗಿದೆ, ಲಾಯರ್ಗಳ ಜಮಾವಣೆ ಆಗಿದೆ. ಹಿಂಗಿರ್ಬೇಕಾದ್ರೆ ಏನು ಮಾಡೋಕ್ಕಾಗುತ್ತೆ ಅಂತ ಈಗ ಜಡ್ಜ್ ಚೇಂಬರ್ಗೆ ಹೋಗಿದ್ದಾರೆ. ಜಡ್ಜ್ ಚೇಂಬರ್ನಲ್ಲಾದರೂ ವಿಚಾರಣೆ ಮಾಡುವಂತೆ ಮನವಿ ಮಾಡ್ಕೊಳ್ತಾ ಇದ್ದಾರೆ. ದಯವಿಟ್ಟು ಕೋರ್ಟ್ ಹಾಲ್ನಲ್ಲಿ ಆಗಲಿಲ್ಲ ಅಂತಂದ್ರು ಜಡ್ಜ್ ಚೇಂಬರ್ನಲ್ಲಾದರೂ ವಿಚಾರಣೆಗೆ ಅವಕಾಶ ಮಾಡಿಕೊಡಿ ಅಂತ ವಕೀಲರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ, ಜಡ್ಜ್ ಚೇಂಬರ್ನಲ್ಲಿ ವಿಚಾರಣೆ ಮಾಡಿ ಈಗನ್ನುವಂಥ ಮನವಿಯನ್ನ ವಕೀಲರು ಮಾಡ್ಕೊಳ್ತಾ ಇದ್ದಾರೆ. ಈಗ ಸದ್ಯದ ಬೆಳವಣಿಗೆ ಆಗ್ತಾ ಇರೋದನ್ನು ನಾನು ಮಾತಾಡ್ತಾ ಇದ್ದೀನಿ. ಈಗ ಕೋರ್ಟ್ ಹಾಲ್ನಲ್ಲಿ ಇದೇ ವಿಚಾರ ಚರ್ಚೆ ಆಗ್ತಾ ಇರೋದು. ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ, ಜಡ್ಜ್ ಚೇಂಬರ್ನಲ್ಲೇ ವಿಚಾರಣೆ ಮಾಡಿ ಈಗನ್ನುವಂಥ ಮನವಿಯನ್ನ ವಕೀಲರು ಮಾಡ್ಕೊಳ್ತಾ ಇದ್ದಾರೆ. ಆರೋಪಿಗಳನ್ನ ಕರ್ಕೊಂಡು ಬರೋದಕ್ಕೆ ನಾವು ಪ್ರಯತ್ನ ಪಡ್ತೀನಿ ಅಂತ ವಕೀಲರು ಮನವಿ ಮಾಡ್ತಾ ಇದ್ದಾರೆ. ನೋಡಿ, 6 ಆರೋಪಿಗಳು ಕೋರ್ಟ್ ಹಾಲ್ಗೆ ಬರುವಂತೆ ಆದೇಶ ಕೊಡ್ತಾ ಇದ್ದಾರೆ. ಈಗ ಈ ಕ್ಷಣದ ಅಪ್ಡೇಟ್, 6 ಆರೋಪಿಗಳು ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿ ಅಂತೇಳಿ ವಕೀಲರು ಮನವಿ ಮಾಡ್ಕೊಂಡ್ರಲ್ಲ, ಈ ಸಂಬಂಧ ಜಡ್ಜ್ ಒಂದು ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ವಕೀಲರ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ ಜಡ್ಜ್. ಚಾರ್ಜ್ ಫ್ರೇಮ್ಗೆ ನಿರ್ಧಾರ ಮಾಡ್ತಾ ಇದ್ದಾರೆ. ಯಾವ ರೀತಿ 6 ಆರೋಪಿಗಳು ಕೋರ್ಟ್ ಹಾಲ್ಗೆ ಬರುವಂತೆ ಆದೇಶ ಕೊಟ್ಟಿದ್ದಾರೆ. 17 ಜನ ಒಟ್ಟಿಗೆ ಆಗಲಿಲ್ಲ ಅಂತಂದ್ರೆ 6, 6, 6 ಹೀಗೆ 6 ಮಂದಿ ಬರಲಿ, ಶುರು ಮಾಡೋಣ ವಿಚಾರಣೆ ಹೀಗನ್ನುವಂಥ ನಿರ್ಧಾರಕ್ಕೆ ಬಂದಂತೆ ಕಾಣಿಸ್ತಾ ಇದೆ ಕೋರ್ಟ್ ಹಾಲ್ನಲ್ಲಿ. ಪವರ್ ಟಿವಿಯಲ್ಲಿ ಕೋರ್ಟ್ ಹಾಲ್ನಲ್ಲಿ ಏನೇನಾಗ್ತಾ ಇದೆ ಅನ್ನುವಂಥ ಇಂಚೆಂಚು ಮಾಹಿತಿಯನ್ನ ಲೈವ್ನಲ್ಲಿ ನಿಮಗೆ ಮುಂದೆ ಇಡ್ತಾ ಇದ್ದೀನಿ. ಇವೆಲ್ಲವೂ ಲೈವ್ ಪಾಯಿಂಟ್ಸ್. ಜಡ್ಜ್ ಚೇಂಬರ್ನಲ್ಲೇ ನಡೆಯುತ್ತೆ ಚಾರ್ಜ್ ಫ್ರೇಮ್. ಈಗಷ್ಟೇ ಹೇಳಿದೆ ನಾನು, ವಕೀಲರ ಮನವಿಗೆ ಸ್ಪಂದಿಸ್ತಾ ಇದ್ದಾರೆ ಜಡ್ಜ್. 6 ಜನರನ್ನ ಕರ್ಕೊಂಡು ಬನ್ನಿ, ಚೇಂಬರ್ನಲ್ಲೇ ಚಾರ್ಜ್ ಫ್ರೇಮ್ಗೆ ವಕೀಲರು ಮನವಿ ಮಾಡಿಕೊಂಡ್ರಲ್ಲ, ಅದಕ್ಕೆ ಸ್ಪಂದಿಸ್ತಾ ಇರೋದು ಜಡ್ಜ್. ಸೊ ಅಲ್ಲಿಗೆ ಜಡ್ಜ್ ಚೇಂಬರ್ನಲ್ಲೇ ಈಗ ಚಾರ್ಜ್ ಫ್ರೇಮ್ ನಡೆಯುತ್ತೆ. ಯಾವಾಗ ಮುಂದಿನ ವಾರಕ್ಕೆ ಮುಂದೂಡಿಕೆ ಮಾಡಬೇಕಾಗುತ್ತೆ ಅನ್ನುವಂಥ ಎಚ್ಚರಿಕೆ ಕೊಟ್ಟು ಮುಂದೂಡಿದ್ರು. ಆದೇಶ ಇನ್ನೇನು ಹೇಳಬೇಕು ಅನ್ನೋಷ್ಟರಲ್ಲಿ ಅಬ್ಜೆಕ್ಟ್ ಮಾಡ್ತಾರೆ ವಕೀಲರು. ಅಬ್ಜೆಕ್ಟ್ ಮಾಡಿ ದಯವಿಟ್ಟು ಇವತ್ತೇ ಚಾರ್ಜ್ ಫ್ರೇಮ್ ಮಾಡಿಬಿಡಿ, ಅಟ್ಲೀಸ್ಟ್ ಜಡ್ಜ್ ಚೇಂಬರ್ನಲ್ಲಾದರೂ ಚಾರ್ಜ್ ಫ್ರೇಮ್ ಮಾಡಿ ಅಂತ ಮನವಿಯನ್ನ ಮಾಡಿದಂಥ ಸಂದರ್ಭದಲ್ಲಿ ಜಡ್ಜ್ ಅದಕ್ಕೆ ಒಪ್ಪಿಕೊಂಡಿದ್ದಾರೆ. 6 ಜನರನ್ನ ಕರ್ಕೊಂಡು ಬನ್ನಿ ಅಂತ. 6 ಜನರ ಭಾಗವಾಗಿ 3 ಬ್ಯಾಚ್ ಮಾಡ್ಕೊಂಡು ಕರ್ಕೊಂಡು ಬನ್ನಿ ಹೀಗನ್ನುವಂತಹ
ಒಂದು ಸೂಚನೆಯನ್ನ ಕೊಡ್ತಾ ಇದ್ದಾರೆ. ನೇನು ಎಲ್ಲವೂ ನೆಕ್ಸ್ಟ್ ವೀಕ್ಗೆ ಪೋಸ್ಟ್ಪೋನ್ ಆಯಿತು ಅಂತ ಇರುವಂತಹ ಸಂದರ್ಭದಲ್ಲೇ ವಕೀಲರು ಮಾಡಿದಂತಹ ಅಬ್ಜೆಕ್ಟ್ ಅದಕ್ಕೆ ಸ್ಪಂದಿಸ್ತಾ ಇದ್ದಾರೆ ಜಡ್ಜ್. 666 ಹೀಗೆ ಆರೋಪಿಗಳನ್ನ ಕೋರ್ಟ್ ಹಾಲ್ಗೆ ಕರೆಸಿ ಅಂತ. ಕೋರ್ಟ್ ಹಾಲು ಅಥವಾ ಚಾರ್ಜ್ ಫ್ರೇಮ್ ಮಾಡೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ ಚೇಂಬರ್ನಲ್ಲಿ ಕಟಕಡೆಗೆ ಆರೋಪಿಗಳನ್ನ ಕರೆದು ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. 6 ಜನನ ಮೊದಲಿಗೆ 6 ಜನರನ್ನ ಕರೆದು ಈ ಚಾರ್ಜ್ ಫ್ರೇಮ್ ಮಾಡಲಾಗುತ್ತೆ. ವಕೀಲರ ಮನವಿಗೆ ಈಗ 64ನೇ CCH ನ್ಯಾಯಾಲಯ ಒಪ್ಪಿಗೆಯನ್ನು ಕೊಡ್ತಾ ಇದೆ. ಸಾಧ್ಯ ಆಗುತ್ತಾ? ಇದರ ಬಗ್ಗೆಯೂ ಕೂಡ ಮಾತುಕತೆ ಆಗ್ತದೆ. ಈಗ 6 ಜನರನ್ನ ಒಂದೊಂದು ಹಂತದಲ್ಲಿ ಕರ್ಕೊಂಡು ಬರ್ತೀರಾ, ಜಡ್ಜ್ ಚೇಂಬರ್ನಲ್ಲಿ ವಿಚಾರಣೆ ಮಾಡೋಣ, ಚಾರ್ಜ್ ಫ್ರೇಮ್ ಮಾಡೋಣ, ಈಗ ನಮ್ಮಂತ ಮಾತುಕತೆ ಆಗ್ತಾ ಇದೆ. ಬಟ್ ನೋಡಬೇಕು ನೋಡಿ, ಆ ಜನದಟ್ಟಣೆ ಒಂದ್ ಕಡೆ, ಈ ಕಡೆ ಲಾಯರ್ ವಕೀಲರು ಮತ್ತು ಜಡ್ಜ್ ನಡುವೆ ಈ ರೀತಿಯಾದಂತಹ ಮಾತುಕತೆ ಆಗ್ತಾ ಇದ್ದಾರೆ. ಮತ್ತೊಂದು ಕಡೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಆ ಕೋರ್ಟ್ ಹಾಲ್ನಲ್ಲಿ ಜಮಾಯಿಸಿದಾರಲ್ಲ ವಕೀಲರನ್ನ ಹೊರಗಡೆ ಕಳಿಸೋದಕ್ಕೆ, ಆ ಜನದಟ್ಟಣೆಯನ್ನ ಸರಿ ಮಾಡೋದಕ್ಕೆ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ. ಬಟ್ ಸಾಧ್ಯ ಆಗ್ತಾ ಇಲ್ಲ ಅಂತ. ಈ ಕೇಸ್ನಲ್ಲಿ ಏನೇನು ನೋಡಬೇಕಾಗ್ತಾ ಇದೆ ನೋಡಿ. ಒಂದು ಚಾರ್ಜ್ ಫ್ರೇಮ್ ಮಾಡೋದಕ್ಕೆ ಅಂತ ಬಂದಂತಹ ಸಂದರ್ಭದಲ್ಲಿ ಒಂದು ಕೋರ್ಟ್ ಹಾಲ್ನಲ್ಲಿ ವಕೀಲರ ತಂಡವೇ ಅಲ್ಲಿ ಜಮಾವಣೆ ಆಗುತ್ತೆ ಅಂತಂದ್ರೆ ಏನು ಹೇಳ್ಬೋದು ಇದಕ್ಕೆ? ಆಮೇಲೆ ಜಡ್ಜ್ ಸ್ವತಃ ಜಡ್ಜೇ ಹೇಳ್ತಾ ಇದ್ದಾರೆ ಕೋರ್ಟ್ ಹಾಲ್ನಿಂದ ಹೊರಗಡೆ ಹೋಗಿ ಅಂತ ವಕೀಲರಿಗೆ ಮನವಿ ಮಾಡ್ತಾ ಇದ್ದಾರೆ. ಅಂದರೆ ಬೇರೆ ಬೇರೆ ಲಾಯರ್ಸ್ಗಳು ಇರ್ತಾರೆ ಆ ಕೇಸನ್ನು, ಅಂದರೆ ಒಂದು ಕುತೂಹಲ, ಒಂದು ಹೈ ಪ್ರೊಫೈಲ್ ಕೇಸು, ದರ್ಶನ್ ಪವಿತ್ರ ಗೌಡ ಕೇಸು ಇವತ್ತು ಚಾರ್ಜ್ ಫ್ರೇಮ್ ಆಗ್ತಾ ಇದೆ, ನೋಡೋಣ ಏನಾಗುತ್ತೆ ಅನ್ನೋ ಒಂದು ಸಣ್ಣ ಕುತೂಹಲದಿಂದ ಬಂದಿರ್ತಾರೆ. ಅದಕ್ಕೆ ಜಡ್ಜ್ ವಿನಮ್ರವಾಗಿ ಹೇಳ್ತಾರೆ, ಮನವಿಯನ್ನ ಮಾಡ್ಕೊಳ್ತಾರೆ, ದಯವಿಟ್ಟು ಹೊರಗಡೆ ಹೋಗಿ ಚಾರ್ಜ್ ಫ್ರೇಮ್ ಮಾಡೋದಕ್ಕಾಗಲ್ಲ, ಎಷ್ಟೊಂದು ಜನಸಂದಣಿಗಿದ್ದಾರೆ, 17 ಜನ ಆರೋಪಿಗಳು ನಿಲ್ಲಕ್ಕೆ ಜಾಗ ಇಲ್ಲ, ಅವರು ಒಳಗೆ ಬರೋಕ್ಕೂ ಜಾಗ ಇಲ್ಲ, ದಯವಿಟ್ಟು ಹೊರಗಡೆ ಹೋಗಿ ಅಂತ ಸೂಚನೆ ಕೊಟ್ಟರು ಕೂಡ ಅವ್ರು ಯಾರು ಒಂದು ಸ್ಟೆಪ್ಪು ಕೂಡ ಹಿಂದೆ ಸರಿಲಿಲ್ಲ, ಯಾರು ಹೋಗೋದಕ್ಕೂ ಆಗ್ತಾ ಇಲ್ಲ. ಅಲ್ಲಿ ಅವ್ರು ಹೋಗ್ತಿಲ್ಲ ಅನ್ನೋದಕ್ಕಿಂತ ಹೊರಗಡೆ ಹೋಗೋದಕ್ಕೆ ಜಾಗ ಸಿಗ್ತಾ ಇಲ್ಲ ಅವ್ರಿಗೆ. ಒಬ್ಬೊಬ್ರಿಗೂ ಅವ್ರವ್ರದ್ದೇ ಆದ ಕುತೂಹಲ. ಹಾಗಾಗಿ ಇದು ಯಾಕೋ ಇದು ಸರಿ ಬರೋದಿಲ್ಲ ಅಂತೇಳಿ ಜಡ್ಜ್ ನೆಕ್ಸ್ಟ್ ವೀಕ್ಗೆ ಮುಂದೂಡೋಣ ಅಂತ ಮಾತು ಹೇಳ್ತಾರೆ. ಅದಾದಾಗ ವಕೀಲರು ಅಬ್ಜೆಕ್ಟ್ ಮಾಡ್ತಾರೆ. ಇದಕ್ಕೆ ಅಬ್ಜೆಕ್ಟ್ ಮಾಡಿ ಅಟ್ಲೀಸ್ಟ್ ಜಡ್ಜ್ ಚೇಂಬರ್ನಲ್ಲಾದರೂ ಚಾರ್ಜ್ ಫ್ರೇಮ್ ಮಾಡಿ ಸ್ವಾಮಿ ಅಂತ ಕೇಳ್ಕೊಳ್ತಾರೆ. ಸೊ ಇದ್ರ ಬಗ್ಗೆ ಮಾತುಕತೆ ಆದಮೇಲೆ ಅವರು ಒಪ್ಕೊಂಡಿದ್ದಾರೆ ಅನ್ನುವಂಥ ಮಾತು ಅವರ ಮಾತಲ್ಲಿ ಅರ್ಥ ಆಗ್ತಾ ಇದೆ. ಅದು ಓಕೆ, 6 ಜನನ್ನ ಕರೆಸಿ ಬ್ಯಾಚ್ ವೈಸ್ ಚಾರ್ಜ್ ಫ್ರೇಮ್ ಮಾಡಬಹುದು ಅನ್ನುವಂಥ ಮಾತನ್ನ ಜಡ್ಜ್ ಹೇಳ್ತಾ ಇದ್ದಾರೆ. ಸೊ ಹಿಂಗೆ ಆಗುತ್ತಾ? ಕಾದ್ ನೋಡಬೇಕು. ಈಗ ಸಿಕ್ಕಿರುವಂಥ ಸದ್ಯದ ಅಪ್ಡೇಟ್ ಇದು. ಈಗಲೂ ಕೂಡ ಜನದಟ್ಟಣೆ ಇದೆ. ಪಾಪ ಪೊಲೀಸರು ಹರಸಾಹಸ ಪಡ್ತಾ ಇದ್ದಾರೆ ಆ ಜನದಟ್ಟಣೆಯನ್ನ ಕಂಟ್ರೋಲ್ ಮಾಡೋದಕ್ಕೆ. ಎಷ್ಟೇ ಆದರೂ ಕೂಡ ಕೋರ್ಟ್ ಬಳಿ ಕಡಿಮೆ ಆಗ್ತಾ ಇಲ್ಲ ಜನದಟ್ಟಣೆ. ನೋಡಿ, ಒಬ್ಬರು ಜಡ್ಜು ಮುಂದೂಡಬೇಕಾಗುತ್ತೆ ಅನ್ನೋ ಎಚ್ಚರಿಕೆಗೂ ಯಾರು ಇದು ಮಾಡ್ತಿಲ್ಲ. ನೋಡಿ, ಕೋರ್ಟ್ ಹಾಲ್ಗೆ ದರ್ಶನ್ ಸೇರಿ ಆರೋಪಿಗಳು ಆಗಮಿಸಿದ್ದಾರೆ. ಈಗ 6 ಜನ ಕೋರ್ಟ್ ಹಾಲ್ಗೆ ದರ್ಶನ್ ಸೇರಿ ಆರೋಪಿಗಳು ಆಗಮಿಸಿದ್ದಾರೆ. ಇದು ಈಗ ಸಿಗ್ತಾ ಇರುವಂತಹ ಅಪ್ಡೇಟ್. ಜಡ್ಜ್ ಚೇಂಬರ್ನಲ್ಲೇ ವಿಚಾರಣೆ ಆಗುತ್ತೆ ಅಂತ. A1 ಪವಿತ್ರ ಗೌಡ ಹಿಂದೆಗೆ, A2 ದರ್ಶನ್ ನಿಂತಿದ್ದಾರೆ. ಕೋರ್ಟ್ ಹಾಲ್ಗೆ ದರ್ಶನ್ ಸೇರಿದಂತೆ ಆರೋಪಿಗಳು ಆಗಮಿಸಿದ್ದಾರೆ. ಆರೋಪಿಗಳ ಸಂಖ್ಯೆಗೆ ಅನುಗುಣವಾಗಿ ಒಬ್ಬರ ಹಿಂದೆ ಒಬ್ಬರಂತೆ ನಿಂತಿದ್ದಾರೆ ಅನ್ನೋದು, ಸಾಲಾಗಿ ನಿಂತ್ಕೊಂಡಿದ್ದಾರೆ. ಲೈವ್ ಅಪ್ಡೇಟ್ ಈ ಕ್ಷಣದಲ್ಲಿ ಪವರ್ ಟಿವಿಯಲ್ಲಿ ನಿಮ್ಮ ಮುಂದೆ. ಕೋರ್ಟ್ನಲ್ಲಿ ಏನೇನಾಗ್ತಾ ಇದೆ? ರೇಣುಕಾಸ್ವಾಮಿ ಕೊಲೆ ಕೇಸ್ ವಿಚಾರ ಸಂಬಂಧ ಸುಬ್ಬಾ ಸುಬ್ಬಿ ಒಬ್ಬರು ಹಿಂದೆ ಒಬ್ಬರು ನಿಂತಿದ್ದಾರೆ. ಈ ಚಾರ್ಜ್ ಫ್ರೇಮ್ನಲ್ಲಿ ಅಥವಾ ಚಾರ್ಜ್ ಶೀಟ್ನಲ್ಲಿ ಹಾಕಿದ್ರಲ್ಲ, ಜೊತೆಗೆ ಆರೋಪಿಗಳ ಸಂಖ್ಯೆಯನ್ನು ಕೊಟ್ಟಿದ್ರಲ್ಲ, A1 A2 A3 A4 A5 A6 ಅಂತ. ಸೊ ಅದರ ಪ್ರಕಾರವೇ ನಂಬರ್ ವೈಸ್ ನಿಂತ್ಕೊಂಡಿದ್ದಾರೆ ಸಾಲಾಗಿ, ಒಬ್ಬರ ಹಿಂದೆ ಒಬ್ರು. ಫಸ್ಟ್ ಬರೋದೇ A1 ಅಲ್ವಾ, ಪವಿತ್ರ ಗೌಡ ಮುಂದೆ ನಿಂತಿದ್ದಾರೆ. ನೆಕ್ಸ್ಟ್ ಬರೋದು A2 ದರ್ಶನ್, ಪವಿತ್ರ ಗೌಡ ಹಿಂದೆ ನಿಂತಿದ್ದಾರೆ. ಅವರಿಂದ ಪವನ್, ಹಾಗೆ A4 A5 A6. ಎಲ್ಲ 17 ಆರೋಪಿಗಳು ಈಗ ಕೋರ್ಟ್ ಹಾಲ್ನಲ್ಲಿ ಹಾಜರಾಗಿದ್ದಾರೆ. ಕೋರ್ಟ್ ಹಾಲ್ಗೆ ದರ್ಶನ್ ಸೇರಿ ಆರೋಪಿಗಳು ಆಗಮಿಸಿದ್ದಾರೆ. ಈಗ ಜಡ್ಜ್ ಚೇಂಬರ್ನಲ್ಲಾಗುತ್ತಾ, ಹಿಂಗಾಗುತ್ತೆ, ಅದನ್ನು ಗಮನಿಸಬೇಕು. ಆಮೇಲೆ ಕ್ರೌಡ್ ಕ್ಲಿಯರ್ ಆಗಿದೆಯಾ ಅನ್ನೋದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಈಗ ಸುಮಾರು ಆಲ್ರೆಡಿ ಒಂದು 7-8 ನಿಮಿಷ ಆಯಿತು
ಜಡ್ಜ್ ಈ ಮಾತನ್ನು ಹೇಳಿ ಕೋರ್ಟ್ ಹಾಲ್ನಿಂದ ಹೊರಗೆ ನಡೀರಿ ಅಂತ ಸೂಚನೆ ಕೊಟ್ಟು 7-8 ನಿಮಿಷ ಆಯಿತು. ಪೊಲೀಸರು ಕೂಡ ಅವರನ್ನು ಹೊರಗೆ ಕಳಿಸುವಂಥ ಕೆಲಸವನ್ನು ಮಾಡ್ತಾ ಇದ್ರು. ಕ್ರೌಡ್ ಕ್ಲಿಯರ್ ಆಗಿದೆಯೋ ಅನ್ನೋ ಗೊತ್ತಿಲ್ಲ ಈಗ. ಅದ್ರ ಬಗ್ಗೆ ಗಮನ ಹರಿಸೋಣ. ಅಪ್ಡೇಟ್ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ ಅದ್ರ ಬಗ್ಗೆ. ಆರೋಪಿಗಳ ಸಂಖ್ಯೆಗೆ ಈಗ ಅನುಗುಣವಾಗಿ ಸಾಲಾಗಿ ನಿಂತ್ಕೊಂಡಿದ್ದಾರೆ ಒಬ್ಬೊಬ್ಬರೇ ಆರೋಪಿಗಳು. ಎಲ್ಲ 17 ಜನ ಆರೋಪಿಗಳು ಕೋರ್ಟ್ ಹಾಲ್ನ ಒಳಗಡೆ ಇದ್ದಾರೆ. ಐ ರಿಪೀಟ್, ಕೋರ್ಟ್ ಹಾಲ್ನ ಒಳಗಡೆ ಅಂದರೆ ಎಲ್ಲಿ ವಕೀಲರ ಜಮಾವಣೆ ಆಗಿತ್ತಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ, ಒಳಗೆ ಬರೋಕ್ಕೂ ಆಗ್ತಾ ಇರಲಿಲ್ವಲ್ಲ ಆರೋಪಿಗಳು, ಹಂಗೋ ಹಿಂಗೋ ಒಳಗೆ ಬಂದಿದ್ದಾರೆ. ಅಷ್ಟು ಜನ ಕೋರ್ಟ್ ಹಾಲ್ ಮುಂದೆ ಇದ್ದಾರೆ. ಈಗ ವಾಟ್ ನೆಕ್ಸ್ಟ್? ಒಬ್ಬೊಬ್ಬರ ಹೆಸರನ್ನ ಕೂಗಿ ಆರೋಪಿಗಳ ಹಾಜರಾತಿ ಪ್ರಕ್ರಿಯೆ ಆಗ್ತಾ ಇದೆ. ಅಟೆಂಡೆನ್ಸ್ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರಾ ಇಲ್ವಾ ಕನ್ಫರ್ಮ್ ಮಾಡ್ಕೊಳ್ಳೋಕೆ ಅಟೆಂಡೆನ್ಸ್ ಆಗ್ತಾ ಇದ್ದಾರೆ. ಈಗ A1 ಆರೋಪಿ ಪವಿತ್ರ ಗೌಡ ಬಂದಿದ್ದಾರಾ, ಹಾಜರಾಗಿದ್ದಾರಾ ನೋಡ್ತಾರೆ. A2 ಆರೋಪಿ ದರ್ಶನ್ ಹಾಜರಾಗಿದ್ದಾರಾ, ಬಂದಿದ್ದಾರಾ, ಬಂದಿದ್ರೆ ಓಕೆ. ಹೀಗೆ ಒಬ್ಬೊಬ್ಬರಾಗೆ ಹೆಸರನ್ನ ಕೂಗಿ ಅಟೆಂಡೆನ್ಸ್ ಆಗ್ತಾ ಇದ್ದಾರೆ, ಬಂದಿದ್ದಾರಾ ಹಾಜರಾಗಿದ್ದಾರಾ ಅಂತ. ಇದು ಸಾಮಾನ್ಯವಾದಂಥ ಪ್ರಕ್ರಿಯೆ. ಇದು ಕೋರ್ಟ್ ಹಾಲ್ನಲ್ಲಿ ಆರೋಪಿಗಳ ಸಂಖ್ಯೆಗೆ ಅನುಗುಣವಾಗಿ ಸಾಲಾಗಿ ನಿಂತಿದ್ದಾರೆ. ಒಂದು ಕಡೆ 17 ಜನ ಆರೋಪಿಗಳು ಬಂದಿದ್ದಾರಾ ಅಂತೇಳಿ ಕ್ರಾಸ್ ಚೆಕ್ ಮಾಡೋದಕ್ಕೆ ಅಟೆಂಡೆನ್ಸ್ ಆಗ್ತಾ ಇದ್ದಾರೆ. ಎಲ್ಲ ಆರೋಪಿಗಳ ಹಾಜರಾತಿ ಆಗ್ತಾ ಇದ್ದಾರೆ. ಒಬ್ಬೊಬ್ಬರ ಹೆಸರನ್ನ ಕೂಗಿ ಆರೋಪಿಗಳ ಹಾಜರಾತಿ ಪ್ರಕ್ರಿಯೆ ಶುರುವಾಗಿದೆ. ಈಗ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ ಅನ್ನೋದನ್ನ ಖಾತ್ರಿಪಡಿಸಿಕೊಳ್ಳುವಂಥ ಪ್ರಕ್ರಿಯೆ ಇದು. ಇದಾದ ನಂತರ ನೆಕ್ಸ್ಟ್ ಪ್ರೊಸೀಜರ್ ಶುರುವಾಗುತ್ತೆ. ಚಾರ್ಜ್ ಫ್ರೇಮ್ A1 ಇಂದ ಹಿಡಿದು ಶುರುವಾಗುವುದು. ಮೊದಲಿಗೆ ಪವಿತ್ರ ಗೌಡ ಅವರನ್ನ ಕೇಳ್ತಾರೆ, ಆರ್ ಯು ಗಿಲ್ಟಿ ಆರ್ ನಾಟ್ ಗಿಲ್ಟಿ? ಪವಿತ್ರ ಗೌಡ ನಾಟ್ ಗಿಲ್ಟಿ ಅಂತಂದ್ರೆ ಅವರ ವಿರುದ್ಧ ಅವರು ಕೃತ್ಯ ಎಸಗಿರೋದು ಅಥವಾ ಅವರ ಮೇಲೆ ಯಾವ ಯಾವ ಸೆಕ್ಷನ್ಸ್ ಮೇಲೆ ಹಾಕಲಾಗಿದೆಯಲ್ಲ, ಆರೋಪವನ್ನು ಹೊರಿಸಲಾಗಿದೆಯಾ, ಆ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದವನ್ನ ಆಲಿಸ್ಲಿಕ್ಕಿದೆ ಜಡ್ಜ್. ಹೀಗೆ ಮೊದಲಿಗೆ ಕೇಳುವಂಥ ಪ್ರಶ್ನೆ ಅಷ್ಟೇ, ಆರ್ ಯು ಗಿಲ್ಟಿ ಆರ್ ನಾಟ್ ಗಿಲ್ಟಿ? ಇದೇ ಪ್ರಶ್ನೆಯನ್ನ 17 ಆರೋಪಿಗಳಿಗೂ ಕೇಳ್ತಾರೆ. ಯಾರ್ಯಾರು ತಾವು ಗಿಲ್ಟಿ ಅಂತ ಮಾಡ್ತಾರೋ ನಾನು ಅದ್ರ ಬಗ್ಗೆ ಹೇಳ್ತೀನಿ, ಒಂದು ನಿಮಿಷ. ದರ್ಶನ್ ಸೇರಿ ಎಲ್ಲ 17 ಆರೋಪಿಗಳ ಹೆಸರನ್ನ ಕರೆದು ಹಾಜರಾತಿ ಹಾಕಲಾಗಿದೆ. ಪವಿತ್ರ ಗೌಡ, ದರ್ಶನ್, ನಾಗರಾಜ್, ಜಗದೀಶ್, ಧನರಾಜ, ಅದಾದ್ಮೇಲೆ ಲಕ್ಷ್ಮಣ, ದೀಪಕ್ ಕುಮಾರ್, ಪ್ರದೋಷ್, ಕೃಷ್ಣಮೂರ್ತಿ, ನಿಖಿಲ್ ನಾಯಕ್, ಎಲ್ಲ 17 ಆರೋಪಿಗಳ ಹೆಸರನ್ನ ಕೂಗಿ ಹಾಜರಾತಿ ಹಾಕಿದ್ದಾರೆ ಜಡ್ಜ್. ಸೊ ಎಲ್ಲ ಆರೋಪಿಗಳು ಹಾಜರಾಗಿದ್ದಾರೆ ಕೋರ್ಟ್ ಹಾಲ್ನಲ್ಲಿ. ಇದನ್ನ ಖಾತ್ರಿಪಡಿಸಿಕೊಂಡಿದ್ದಾಯ್ತು. ಪವಿತ್ರ ಗೌಡನಿಂದ ಹಿಡಿದು ನಿಖಿಲ್ ತನಕವೂ ಕೂಡ A1 ಇಂದ ಹಿಡಿದು A17 ತನಕ ಎಲ್ಲ ಆರೋಪಿಗಳು ಕೋರ್ಟ್ನಲ್ಲಿ ಹಾಜರಾಗಿದ್ದಾರೆ ಅನ್ನೋದನ್ನ ಜಡ್ಜ್ ಈಗ ಖಾತ್ರಿಪಡಿಸಿಕೊಂಡಿದ್ದಾರೆ. ಸೇಮ್ ನಾನು ಹೇಳ್ತಾ ಇದ್ದೆ, ಆರ್ ಯು ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತ 17 ಆರೋಪಿಗಳಿಗೂ ಕೇಳ್ತಾರೆ. ಗಿಲ್ಟಿ ಅಂದವರಿಗೆ ಆ ಸೆಕ್ಷನ್ಸ್ಗಳ ಆಧಾರದ ಮೇಲೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡೋದಕ್ಕೆ ಮುಂದಿನ ದಿನಾಂಕವನ್ನ ಘೋಷಣೆ ಮಾಡ್ತಾರೆ. ಅದು ಒಂದು. ನಾಟ್ ಗಿಲ್ಟಿ ಅಂದವರಿಗೆ ಅವರ ಮೇಲಿರುವಂಥ ಸೆಕ್ಷನ್ಸ್ಗಳ ಮೇಲೆ ಸಾಕ್ಷಿ ಆಧಾರಗಳ ಪರಿಶೀಲನೆ ಅಥವಾ ವಾದ ಪ್ರತಿವಾದ ಆಗುತ್ತೆ, ಅದರ ಮೇಲೆ ವಿಚಾರಣೆ ಆಗುತ್ತೆ. ನಾಟ್ ಗಿಲ್ಟಿ ಅಂತ ಅಂದವರ ಸಾಕ್ಷಿಗಳ ವಿಚಾರಣೆ ಆಗುತ್ತೆ. ಹೇಗಾಗುತ್ತೆ ಸಾಕ್ಷಿಗಳು ನೋಡಿ, ಅವ್ರ ಮೇಲೆ 302 ಇಂದ ಹಿಡಿದು ಹಲವು ಸೆಕ್ಷನ್ಸ್ಗಳ ಮೇಲೆ ಅವರ IPC ಇದೆಲ್ಲವೂ ಕೂಡ ಆಗಿರೋದು IPCಯಲ್ಲಿ. ಐ ರಿಪೀಟ್, BNSL ಅಲ್ಲ, ಎಲ್ಲವೂ ಕೂಡ ಆಗಿರೋದು IPCಯ ಅಡಿಯಲ್ಲಿ ಸೆಕ್ಷನ್ಸ್ಗಳು ದಾಖಲಾಗಿರೋದು. IPC ಸೆಕ್ಷನ್ 302 ಕೊಲೆ, 364 ಕಿಡ್ನಾಪ್, 201 ಸಾಕ್ಷ್ಯನಾಶ ಎಲ್ಲರ ಮೇಲೂ ಇಲ್ಲ. ಕಡೆಯ 3 15 16 17 ಆರೋಪಿಗಳಿದ್ದಾರಲ್ಲ, A15 A16 A17, ಕಾರ್ತಿಕ್, ಕೇಶವಮೂರ್ತಿ, ನಿಖಿಲ್, ಇವರ 3 ಜನರ ಮೇಲೆ ಇದೆ ಒಂದಷ್ಟು ಸಾಕ್ಷ್ಯನಾಶದ ಕೇಸ್ ಇದಾವೆ. ಅವ್ರ ಮೇಲೆ ಸಣ್ಣ ಪುಟ್ಟ ಕೇಸ್ಗಳಿದಾವೆ. ಓಕೆ, ಬರ್ತೀನಿ ನಾನು ಮತ್ತೆ. A1 A2 A3 A17 ಆರೋಪಿಗಳನ್ನ ನಿಲ್ಲಿಸಿ ದೋಷಾರೋಪ ಪ್ರಕ್ರಿಯೆ ಸ್ಟಾರ್ಟ್. ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನ ಜಡ್ಜ್ ಆರಂಭಿಸಿದ್ದಾರೆ. ಈಗ ಜಡ್ಜ್ IP ನಾಯಕ್ ಅವರಿಂದ ಚಾರ್ಜ್ ಫ್ರೇಮ್ ಪ್ರಕ್ರಿಯೆ ಶುರು. A1 A2 A3 ಹೀಗೆ 17 ಆರೋಪಿಗಳನ್ನು ನಿಲ್ಲಿಸಿ ದೋಷಾರೋಪವನ್ನ ಸಲ್ಲಿಸುವುದು. ಆ ಪ್ರಕ್ರಿಯೆ ಶುರುವಾಗ್ತಾ ಇದೆ. ಈಗ ನಾನು ಹೇಳದ್ನಲ್ಲ, ಆ ಪ್ರಕ್ರಿಯೆ ಈಗ ಶುರುವಾಗಿದೆ ಜಡ್ಜ್ ಕಡೆಯಿಂದ. ಮೊದಲಿಗೆ A1 ಪವಿತ್ರ ಗೌಡ ಮೇಲಿನ ದೋಷಾರೋಪ ಪ್ರಕ್ರಿಯೆ ಶುರು. A1 ಇಂದ ಶುರುವಾಗ್ತಾ ಇದೆ. ಪವಿತ್ರ ಗೌಡ ಅವರನ್ನ ಕೇಳ್ತಾ ಇದ್ದಾರೆ ಈಗ ಜಡ್ಜ್. ಆರ್ ಯು ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತ ಕೇಳ್ತಾರೆ. ಈಗ
ಪವಿತ್ರ ಗೌಡ ಅವರನ್ನ. ಈ ಪ್ರಕ್ರಿಯೆ ಶುರುವಾಗಿದೆ ಈಗ. ಮೊದಲಿಗೆ A1 ಪವಿತ್ರ ಗೌಡ. A1 ಅಂತ ಯಾವಾಗ ಕೊಡ್ತೀವಿ ಅಂತ ಯಾವಾಗ ಕೊಡ್ತಾರೆ ಅಂತಂದ್ರೆ ಈ ಪ್ರಕರಣದ ಪ್ರಮುಖ ಶುರುವಾಗಿದ್ದು ಅನ್ನೋದರ ಮೇಲೆ. ಸೊ ಹಾಗಾಗಿ ನಿಮ್ಮ ಮೇಲಿರುವಂತಹ ಸೆಕ್ಷನ್ಸ್ಗಳು ಹೀಗೀಗೆ ಹೇಳ್ತಾ ಇದೆ. 302 ಕಿಡ್ನಾಪ್ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಜೊತೆಗೆ ಕೊಲೆಗೆ ಒಳಸಂಚು ರೂಪಿಸಿರೋದು, ಗುಂಪು ಸೇರಿ ಹಲ್ಲೆಯೂ ಕೂಡ ಇವರು ಬರ್ತಾರೆ. ಯಾಕೆಂದ್ರೆ ಗುಂಪು ಸೇರಿದಂತಹ ಸಂದರ್ಭದಲ್ಲಿ ಇವರು ಚಪ್ಪಲಿಯಿಂದ ಹೊಡೆದಿರೋದು ಅನ್ನೋ ವಿಚಾರ ಪ್ರಸ್ತಾಪ ಆಗಿದೆ. ನೋಡಿ, ರೇಣುಕಾಸ್ವಾಮಿ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣದ ದೋಷಾರೋಪ ಇವ್ರ ಮೇಲಿದೆ. ಕಿಡ್ನಾಪ್ 364, ಕೊಲೆ 302. ದೋಷಾರೋಪವನ್ನ ಓದ್ತಾ ಇದ್ದಾರೆ ಜಡ್ಜ್. ರೇಣುಕಾಸ್ವಾಮಿಯನ್ನ ಕಿಡ್ನಾಪ್ ಮಾಡಿದ್ದು, ಜೊತೆಗೆ ಕೊಲೆ ಮಾಡಿದ್ದು, ಈ ಪ್ರಕರಣದ ದೋಷಾರೋಪ ಇವರ ಮೇಲಿದೆ. 302 ಮತ್ತು 364 ಸೆಕ್ಷನ್, IPC ಸೆಕ್ಷನ್ ಇದು. ರೇಣುಕಾಸ್ವಾಮಿ ಇನ್ಸ್ಟಾಗ್ರಾಮ್ ಮೆಸೇಜ್ ಕೇಳಿಸಿದ್ರಾ, ಮೆಸೇಜ್ ಕಳಿಸಿದ್ರಾ ಅಂತ ಕೇಳ್ತಾ ಇರೋದು ನಿಮಗೆ. ಈಗ ಕಿಡ್ನಾಪ್ ಮತ್ತು ಕೊಲೆ ಪ್ರಕರಣ ಆಗಿದೆ. ಯಾವುದಕ್ಕಾಗಿದೆ? ಅವರೇನೋ ನಿಮಗೆ ಕೆಟ್ಟದಾಗ ಮೆಸೇಜ್ ಮಾಡಿದ್ದು ಅಂತ ಪವಿತ್ರ ಗೌಡ ಅವರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಜಡ್ಜ್. ಹೌದು, ಇನ್ಸ್ಟಾಗ್ರಾಮ್ನಲ್ಲಿ ರೇಣುಕಾಸ್ವಾಮಿ ಪರಿಚಯ ಇದ್ದ, ನನಗೆ ಮೆಸೇಜ್ ಮಾಡ್ತಿದ್ದ ಅಂತ ಪವಿತ್ರ ಗೌಡ ಹೇಳ್ತಾ ಇದ್ದಾರೆ. ಕೋರ್ಟ್ ಹಾಲ್ನಲ್ಲಿ ನಡೀತಾ ಇರೋ ಪ್ರಕ್ರಿಯೆ ಇದು. A1 ಪವಿತ್ರ ಗೌಡ ಮೇಲಿನ ದೋಷಾರೋಪವನ್ನ ಜಡ್ಜ್ ಓದ್ತಾ ಇದ್ರು. ಈ ಸಂದರ್ಭದಲ್ಲಿ ಪವಿತ್ರ ಗೌಡ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಕಳಿಸಿದ್ರಾ? ಅದಕ್ಕೆ ಹೌದು. IP ನಾಯಕ್ ಜಡ್ಜ್ ಅವರು ಕೇಳಿದಂತ ಪ್ರಶ್ನೆಗೆ ಪವಿತ್ರ ಗೌಡ ಅವರ ಉತ್ತರ, ಹೌದು, ಇನ್ಸ್ಟಾಗ್ರಾಮ್ನಲ್ಲಿ ರೇಣುಕಾಸ್ವಾಮಿ ನನಗೆ ಪರಿಚಯ, ಹೀಗಂತಂದಿದ್ದಾರೆ. ಜೊತೆಗೆ 3991 ಪುಟಗಳ ಚಾರ್ಜ್ ಶೀಟ್ ಸಲ್ಲಿಕೆ ಆಗಿತ್ತು 17 ಆರೋಪಿಗಳದ್ದು. ಅದರಲ್ಲಿ ಪವಿತ್ರ ಗೌಡ ಅವರ ಮೇಲಿನ ಸಾಕ್ಷಿ ಆಧಾರಗಳ ಕಲೆ ಹಾಕಿರುವಂಥದ್ದು, ಜೊತೆಗೆ ಅವರ ಮೇಲಿರುವಂತಹ ಸೆಕ್ಷನ್ಸ್, ಅದರ ಮೇಲೇನೆ ಓದ್ತಾ ಇದ್ದಾರೆ. ಏನು ನಿಮಗೆ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಕಳಿಸಿದ್ನ ರೇಣುಕಾಸ್ವಾಮಿ, ನಿಮಗೆ ಪರಿಚಯನಾ, ಹೀಗಂತ ಜಡ್ಜ್ IP ನಾಯಕ್ ಅವರು ಕೇಳ್ತಾರೆ ಪವಿತ್ರ ಗೌಡ ಅವರಿಗೆ. ಅದಕ್ಕೆ ಉತ್ತರ ಕೇಳ್ತಾ ಇದ್ದಾರೆ, ಹೌದು, ಇನ್ಸ್ಟಾಗ್ರಾಮ್ನಲ್ಲಿ ರೇಣುಕಾಸ್ವಾಮಿ ಪರಿಚಯ. ಬಳಿಕ ಪವಿತ್ರ ಗೌಡ ಮೇಲಿನ ದೋಷಾರೋಪ ಓದ್ತಾ ಇದ್ದಾರೆ ಈಗ ಜಡ್ಜ್. ಆಮೇಲೆ ಕಿಕ್ಕಿರಿದು ಜನ ಸೇದಿರೋದ್ರಿಂದಾಗಿ ದೋಷಾರೋಪ ಓದುವ ವೇಳೆ ಎಲ್ಲರಿಗೂ ಕೇಳ್ತಾ ಇದೆಯಾ ಅಂತ ಜಡ್ಜ್ ಹೇಳಿದ್ದಾರೆ. ದೋಷಾರೋಪ ಓದುವ ವೇಳೆ ಎಲ್ಲರಿಗೂ ಕೇಳ್ತಾ ಇದೆಯಾ, ಜಡ್ಜ್ ಹೇಳ್ತಾ ಇರೋದು ಇದು ಕೋರ್ಟ್ ಹಾಲ್ನಲ್ಲಿ. ತಾನು ಮತ್ತೆ ಹೇಳ್ತೀನಿ, ನಿಮ್ಗೆ ಯಾರಿಗೂ ಕೇಳಿಸ್ಲಿಲ್ಲ ಅಂತಂದ್ರೆ ನಾನು ಮತ್ತೆ ಹೇಳ್ತೀನಿ ಬೇಕಾದ್ರೆ, ಹೀಗಂತ ಜಡ್ಜ್ ನಾಯಕ್ ಅವರು ಹೇಳ್ತಾ ಇದ್ದಾರೆ. ಆರೋಪಿ ನಂಬರ್ 17 ವರೆಗೂ ಎಲ್ರಿಗೂ ಕೇಳಿಸ್ತಾ ಇದೆಯಾ, ಜಡ್ಜ್ ಹೇಳ್ತಾ ಇರೋದು. ನಿಮಗೆಲ್ಲ ಕೇಳಿಸ್ತಿಲ್ಲ ಅಂತಂದ್ರೆ ಹೇಳಿ ಅಂತ ಜಡ್ಜ್ IP ನಾಯಕ್ ಅವರು ಹೇಳ್ತಾ ಇದ್ದಾರೆ. ಇದು ಪವಿತ್ರ ಗೌಡ ಮೇಲಿರುವ ಆರೋಪಗಳನ್ನ ಓದುತ್ತಿದ್ದ ಸಂದರ್ಭದಲ್ಲಿ ಕೇಳ್ತಾ ಇರೋದು ಇದು. ಯಾಕೆಂದ್ರೆ ಕೋರ್ಟ್ ಹಾಲ್ನಲ್ಲಿ ಜನ ಕಿಕ್ಕಿರೋದು ಸೇರಿದ್ದಾರೆ. ಅಲ್ಪ ಸ್ವಲ್ಪ ಗುಸುಗುಸು ಪಿಸು ಇಂದ ಹಿಡಿದು ಅದು ಕೇಳೋದಿಲ್ಲ, ಜಡ್ಜ್ ಏನು ಓದ್ತಾ ಇದ್ದಾರೆ ಕೇಳೋದಿಲ್ಲ. ಅದಕ್ಕೆ ಇನ್ನೊಂದ್ಸಲ ಕ್ರಾಸ್ ವೆರಿಫಿಕೇಶನ್ ಮಾಡ್ತಾ ಇದ್ದಾರೆ. ಜೊತೆಗೆ ದೋಷಾರೋಪ ಓದ್ತಾ ಇದ್ದಾರೆ, ಸಾರಾಂಶವನ್ನ ಹೇಳ್ತಾ ಇದ್ದಾರೆ. ಪವಿತ್ರ ಗೌಡ ಮೆಸೇಜ್ ವಿಚಾರ ಸಂಬಂಧ, ಕಿಡ್ನಾಪ್ ಮಾಡಿದ ವಿಚಾರ ಸಂಬಂಧ, ಅಕ್ರಮ ಕೂಟ, ಒಳಸಂಚು, ಅಪಹರಣ, ಈ ಎಲ್ಲ ಸಾರಾಂಶವನ್ನ ಜಡ್ಜ್ ಓದ್ತಾ ಇದ್ದಾರೆ ಈಗ. ಪವಿತ್ರ ಗೌಡ ಬಗ್ಗೆ ಇರುವಂತಹ ಸಾರಾಂಶವನ್ನ ಜಡ್ಜ್ ವಿವರಿಸ್ತಾ ಇದ್ದಾರೆ. ಹಾಗಾಗಿ ಎಲ್ರಿಗೂ ಕೇಳಿಸ್ತಾ ಇದೆಯಾ ಅಂತ ಜಡ್ಜ್ ಕೇಳಿರೋದು. ಇವರ ಮೇಲಿರುವಂತಹ ಕೇಸು ಒಳಸಂಚು, ಅಪಹರಣ, ಈ ಎಲ್ಲ ಸಾರಾಂಶವನ್ನ ಓದ್ತಾ ಇದ್ದಾರೆ ಜಡ್ಜ್. ನಿಮಗೆ ಕೇಳಿಸ್ತಿಲ್ಲ ಅಂತಂದ್ರೆ ಹೇಳಿ, IP ನಾಯಕ್ ಅವರು ಹೇಳಿರೋದು. ಸೊ ಇವ್ರ ಮೇಲಿರುವಂತಹ ಸೆಕ್ಷನ್, ಅವರು ಮಾಡಿರೋದಂತಹ ಸಾಕ್ಷ್ಯಾಧಾರಗಳ ಕಲೆ, ಅಂದ್ರೆ ಪೊಲೀಸರು ಸಾಕ್ಷ್ಯಾಧಾರಗಳನ್ನ ಕಲೆ ಹಾಕಿದಾರಲ್ಲ, ಅದೆಲ್ಲದರ ಬಗ್ಗೆ ಕೇಳ್ತಾರೆ ಆರೋಪಿಗಳಿಗೆ. ಎಲ್ಲ ಆರೋಪಿಗಳಿಗೂ ಕೇಳ್ತಾರೆ, ಅವ್ರ ಮೇಲಿರುವ ಸೆಕ್ಷನ್ ಬಗ್ಗೆ, ಜೊತೆಗೆ ಅದಕ್ಕಿರುವಂತಹ ಸಾಕ್ಷ್ಯಾಧಾರಗಳ ಬಗ್ಗೆ ಎಲ್ಲವನ್ನೂ ಕೇಳ್ತಾರೆ. ಅವರು ಗಿಲ್ಟಿ ಅಂತ ತಾವು ನಡೆಸಿರುವಂತಹ ಕೃತ್ಯದ ಬಗ್ಗೆ ಒಪ್ಪಿಕೊಂಡರೆ ಮುಂದಿನ ಡೇಟ್ನಲ್ಲಿ ಅವರಿಗೆ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡಲಾಗುತ್ತೆ. ಇಫ್ ನಾಟ್ ಅಂದರೆ ನಾಟ್ ಗಿಲ್ಟಿ ಅಂತಂದರೆ ಈ ಸಾಕ್ಷಿ ಆಧಾರಗಳನ್ನು ಕಲೆ ಹಾಕಿದಾರಲ್ಲ ಅದರ ಮೇಲೆ ವಿಚಾರಣೆ ಆಗುತ್ತೆ, ವಾದ ಪ್ರತಿವಾದ ಆಗುತ್ತೆ. ಅದಕ್ಕೆ ಬೇರೆ ಡೇಟ್ ನಿಗದಿ ಮಾಡ್ತಾರೆ. ಸೊ ಅಲ್ಲಿಂದ ನಿಮಗೆ
ಟ್ರಯಲ್ ಶುರುವಾಗೋದು. ರೇಣುಕಾಸ್ವಾಮಿ ಹತ್ಯೆ ಪ್ರಕರಣದ ದೋಷಾರೋಪದ ವಿವರಣೆ ಅಥವಾ ಸಾರಾಂಶ ಹೇಳಿದ್ನಲ್ಲ, ಅದನ್ನು ಓದ್ತಾ ಇದ್ದಾರೆ ಜಡ್ಜ್. ಅಕ್ರಮ ಕೂಟ, ಒಳಸಂಚು, ಅಪಹರಣ ಮಾಡಿರುವ ಬಗ್ಗೆ ಸಾರಾಂಶ ಹೇಳ್ತಾ ಇದ್ದಾರೆ, ಓದ್ತಾ ಇದ್ದಾರೆ. A2 ದರ್ಶನ್ ಮೇಲಿನ ದೋಷಾರೋಪ ಕುರಿತು ಈಗ ಜಡ್ಜ್ ಓದ್ತಾ ಇದ್ದಾರೆ. ದರ್ಶನ್ ಮೇಲಿರುವಂತಹ ಸೆಕ್ಷನ್ಸ್, ಅವರು ಮಾಡಿರುವಂತಹ ಕೃತ್ಯ, ಅದಕ್ಕೆ ಬೇಕಾಗಿರುವಂತಹ ಸಾಕ್ಷ್ಯಾಧಾರಗಳ ಕಲೆ, ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದೆಯಲಾಗಿದೆ ಹೀಗನ್ನುವಂಥ ಆರೋಪ ದರ್ಶನ್ ಮೇಲಿದೆ. ಆ ದೋಷಾರೋಪದಲ್ಲಿ ಉಲ್ಲೇಖ ಮಾಡಲಾಗಿದೆ. ಅದ್ರ ಬಗ್ಗೆ ದರ್ಶನನ್ನು ಕೇಳ್ತಾರೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದ್ದಿದ್ದೀರಿ ಅಂತ ಹೇಳಲಾಗಿದೆ, ಇಲ್ಲಿ ಬರೆಯಲಾಗಿದೆ. ಅದಕ್ಕೆ ಬೇಕಾಗಿರೋ ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕಿದ್ದಾರೆ. ನೀವು ಒದ್ದಿದ್ರಾ ಕೇಳ್ತಾರೆ. ಇದು ಎಲ್ಲರಿಗೂ ಕೇಳಬೇಕಾದಂತಹ ಪ್ರಶ್ನೆ. ಅದು ಸಾಮಾನ್ಯವಾಗಿ ಕೋರ್ಟ್ ಪ್ರಕ್ರಿಯೆ ಹೀಗೆ ಆಗುತ್ತೆ. ರೇಣುಕಾಸ್ವಾಮಿ ಮರ್ಮಾಂಗಕ್ಕೆ ಒದೆಯಲಾಗಿದೆ ಅನ್ನುವಂಥ ಆರೋಪ ದರ್ಶನ್ ಮೇಲಿದೆ. ಜೊತೆಗೆ ಅವ್ರ ಮೇಲೂ ಕೂಡ ಕೊಲೆ, ಕಿಡ್ನಾಪ್, ಒಳಸಂಚು, ಸಾಕ್ಷ್ಯನಾಶ ಇದೆಲ್ಲದರ ಸೆಕ್ಷನ್ಸ್ಗಳಿದ್ದಾವೆ. IPC ಸೆಕ್ಷನ್ ಇದ್ದಾವೆ. ಯಾವ್ಯಾವ ಸೆಕ್ಷನ್ ಇದೆ ಅದನ್ನು ಹೇಳ್ತೀನಿ. ನಮ್ಮ ಮೇಲಿನ ಎಲ್ಲ ಆರೋಪಗಳು ಸುಳ್ಳು, ನಾವು ಕೊಲೆಗಡುಕರು ಅಲ್ಲ ಹೀಗಂತ ಆರೋಪಿಗಳು ಹೇಳ್ತಾ ಇದ್ದಾರೆ. ದರ್ಶನ್, ಪವಿತ್ರ ಗೌಡ ಸೇರಿ ನಾವು ಕೊಲೆಗಡುಕರು ಅಲ್ಲ. ದೋಷಾರೋಪ ನಿರಾಕರಣೆ ಮಾಡ್ತಾ ಇದ್ದಾರೆ ಆರೋಪಿಗಳು. ನಾಟ್ ಗಿಲ್ಟಿ. A2 ದರ್ಶನ್ ಮೇಲಿನ ದೋಷಾರೋಪವನ್ನು ಓದ್ತಾ ಇದ್ರು ಜಡ್ಜ್. ಕೇಳಿದಂತ ಸಂದರ್ಭದಲ್ಲಿ ವಿ ಆರ್ ನಾಟ್ ಗಿಲ್ಟಿ. ಆರೋಪಿಗಳು ಹೇಳ್ತಾ ಇರೋದು ನಾಟ್ ಗಿಲ್ಟಿ ಅಂತ. ನಮ್ಮ ಮೇಲಿನ ಎಲ್ಲ ಆರೋಪಗಳು ಸುಳ್ಳು, ನಾವು ಕೊಲೆಗಡುಕರು ಅಲ್ಲ. ಎಲ್ಲ ಆರೋಪಿಗಳು ಹೇಳ್ತಾ ಇರೋದು ಇದು. ದೋಷಾರೋಪ ನಿರಾಕರಣೆ ಮಾಡ್ತಾ ಇದ್ದಾರೆ ಆರೋಪಿಗಳು. ನಾಟ್ ಗಿಲ್ಟಿ. ಈಗ ಇದರ ಆಧಾರದ ಮೇಲೆನೆ ನೆಕ್ಸ್ಟ್ ಕೋರ್ಟ್ ಟ್ರಯಲ್ ಶುರುವಾಗುತ್ತೆ. ದರ್ಶನ್ ಮೇಲಿರುವಂತಹ ಸೆಕ್ಷನ್ಸ್ಗಳು ಯಾವ್ಯಾವುದು? 302 ಕೊಲೆ, 364 ಕಿಡ್ನಾಪ್, 201 ಸಾಕ್ಷ್ಯನಾಶ, 120B ಒಳಸಂಚು, 355 ಒತ್ತಡ ಹೇರಿ ಹತ್ಯೆ, 143 ಕಾನೂನು ಬಾಹಿರ ಸಭೆ. ಈಗ ಬಂತು ನೋಡಿ ಮತ್ತೊಂದು ಅಪ್ಡೇಟ್. ನವೆಂಬರ್ 10ಕ್ಕೆ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಯನ್ನ ಮುಂದೂಡಿಕೆ ಮಾಡಲಾಗಿದೆ ಅನ್ನೋದು ಸೇಮ್. ನವೆಂಬರ್ 10ಕ್ಕೆ ಚಾರ್ಜ್ ಫ್ರೇಮ್ ಪೋಸ್ಟ್ಪೋನ್. ಪ್ರಕ್ರಿಯೆ ಅನ್ನೋದಕ್ಕಿಂತ ಈಗ ಪ್ರಕ್ರಿಯೆ ಶುರುವಾಗಿದೆ. ಈಗ ನೆಕ್ಸ್ಟ್ ವಿಚಾರಣೆ ನಾನು ಹೇಳಿದ್ನಲ್ಲ, ಗಿಲ್ಟಿ ಆರ್ ನಾಟ್ ಗಿಲ್ಟಿ ಅಂತ ಕೇಳಿದ್ದಾರೆ, ನಿರಾಕರಿಸಿದ್ದಾರೆ, ನಾಟ್ ಗಿಲ್ಟಿ ಅಂತಂದಿದ್ದಾರೆ. ಅದಕ್ಕೆ ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ. ನೆಕ್ಸ್ಟ್ ವೀಕ್ ಸೋಮವಾರ ಕೋರ್ಟಿನ ಟ್ರಯಲ್. ಗಿಲ್ಟಿ ಅಂತ ಹೇಳಿದ್ದಿದ್ದರೆ, ಇಫ್ ಇನ್ ಕೇಸ್ ಯಾರಾದರೂ ಒಬ್ಬ ಆರೋಪಿ ಗಿಲ್ಟಿ ಅಂತ ಅಂದಿದ್ದರೆ, ತನ್ನ ತಪ್ಪನ್ನು ಒಪ್ಪಿಕೊಂಡಿದ್ದರೆ ಮುಂದಿನ ಡೇಟ್ನಲ್ಲಿ ಅವರಿಗೆ ಶಿಕ್ಷೆಯ ಪ್ರಮಾಣದ ಬಗ್ಗೆ ವಿಚಾರಣೆ ಆಗ್ತಾ ಇತ್ತು. ಆದರೆ ಇಲ್ಲಿ ಎಲ್ಲ ಆರೋಪಿಗಳು ತಮ್ಮ ಮೇಲಿರುವಂತಹ ಆರೋಪಗಳನ್ನು ನಿರಾಕರಿಸಿದ್ದಾರೆ. ಚಾರ್ಜ್ ಫ್ರೇಮ್ ಅನ್ನ ನಿರಾಕರಿಸಿದ ಕಾರಣ ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿದೆ. ಅಂದ್ರೆ ಕೋರ್ಟ್ ಟ್ರಯಲ್. ತಮ್ಮ ಮೇಲಿನ ಕೊಲೆ ಆರೋಪವನ್ನ ಎಲ್ಲ ಆರೋಪಿಗಳು ಅಲ್ಲಗಳೆದಿದ್ದಾರೆ. ಹಾಗಾಗಿ ನವೆಂಬರ್ 10ಕ್ಕೆ ವಿಚಾರಣೆಯನ್ನ ಮುಂದೂಡಲಾಗಿದೆ. ದಟ್ ಮೀನ್ಸ್ ಕೋರ್ಟ್ ಟ್ರಯಲ್ ನವೆಂಬರ್ 10 ಮುಂದಿನ ಸೋಮವಾರದಿಂದ ಶುರುವಾಗುತ್ತೆ. ದೋಷಾರೋಪವನ್ನ ಓದ್ತಾ ಇದ್ದಂತಹ ಜಡ್ಜ್ಗಳಿಗೆ ಎಲ್ಲ ಆರೋಪಿಗಳು ಮನವಿಯನ್ನ ಮಾಡಿಕೊಂಡಿದ್ದಾರೆ. ನಮ್ಮ ಮೇಲಿರುವಂತಹ ಆರೋಪಗಳೆಲ್ಲವೂ ಕೂಡ ಸುಳ್ಳು, ನಾವು ಕೊಲೆಗಡುಕರಲ್ಲ. ತಮ್ಮ ಮೇಲಿನ ಕೊಲೆ ಆರೋಪವನ್ನ ಅಲ್ಲಗಳೆತಾ ಇದ್ದಾರೆ ಆರೋಪಿಗಳು. ದಟ್ ಮೀನ್ಸ್ ವಿ ಆರ್ ನಾಟ್ ಗಿಲ್ಟಿ ಅಂತ ಎಲ್ಲ ಆರೋಪಿಗಳು ಹೇಳಿದ ಕಾರಣ ಈಗ ಜಡ್ಜ್ ವಿಚಾರಣೆಯನ್ನ ನವೆಂಬರ್ 10ಕ್ಕೆ ಮುಂದೂಡಿಕೆ ಮಾಡಲಾಗಿದೆ. ನಾಟ್ ಗಿಲ್ಟಿ ಅಂತದಕ್ಕೆ ಈಗ ಸಾಕ್ಷ್ಯಗಳ ಮೇಲೆ ವಾದ ಪ್ರತಿವಾದ ಆಗುತ್ತೆ. ನಾವು ಕೊಲೆಗಡುಕರಲ್ಲ, ನಮ್ಮ ಮೇಲಿನ ಆರೋಪಗಳನ್ನ ಹೊತ್ಕೊಳ್ಳಲ್ಲ ಅಥವಾ ಒಪ್ಕೊಳ್ಳಲ್ಲ. ಸೊ ಅಲ್ಲಿಗೆ ನವೆಂಬರ್ 10ಕ್ಕೆ ವಿಚಾರಣೆ ಮುಂದೂಡಿಕೆ ಆಗಿದೆ ಅಂತಂದ್ರೆ ಕೋರ್ಟ್ನ ಟ್ರಯಲ್ ನವೆಂಬರ್ 10ರಿಂದ ಶುರುವಾಗುತ್ತೆ. ಅಂದ್ರೆ ಎಲ್ಲ ಆರೋಪಿಗಳ ಮೇಲೆ ಯಾವ್ಯಾವ ಸೆಕ್ಷನ್ ಇದೆಯೋ, ಜೊತೆಗೆ ಯಾವ್ಯಾವ ಸಾಕ್ಷಿಗಳಿದೆಯೋ ಅದರ ವಿಚಾರಣೆ ಆಗುತ್ತೆ.